ಬೆಂಗಳೂರಿನಲ್ಲಿ ಅದರಲ್ಲೂ ಜೆಪಿ ಭವನದಲ್ಲಿ JDS ಕಾರ್ಮಿಕ ಘಟಕದ ವತಿಯಿಂದ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಮಿಕರಿಗೆ ಆಗುತ್ತಿರುವ ಸಮಸ್ಯೆಗಳು, ಸಂಕಷ್ಟಗಳು ಹಾಗೂ ಸರ್ಕಾರ ನಡೆಸಿಕೊಳ್ಳುತ್ತಿರುವ ರೀತಿ ನೀತಿಗಳ ಬಗ್ಗೆ JDS ಮುಖಂಡರು, ಕಾರ್ಯಕರ್ತರು ಈ ಒಂದು ಕಾರ್ಮಿಕರ ಗೋಳನ್ನು ಅವರ ನೆನಪಿನಲ್ಲಿ ಹಂಚಿಕೊಂಡರು. ಅದು ಭಾರತ ದೇಶದಲ್ಲಿ ಕೃಷಿಕರು ಮತ್ತು ಕಾರ್ಮಿಕರ ಒಂದು ಪಕ್ಷ ಶುರುವಾಗಿ 1923ರಲ್ಲಿ ಒಂದು ಕಾರ್ಮಿಕರ ದಿನಾಚರಣೆಗೆ ಒತ್ತು ಕೊಟ್ಟು ಕಾರ್ಮಿಕರ ದಿನಾಚರಣೆಯನ್ನು ಶುರು ಮಾಡಿದ್ರು. ಆ ಕಾರ್ಮಿಕರೇ ಇವತ್ತು ಕೂಲಿ ಕೆಲಸ ಮಾಡೋರಾಗಿರ್ಬೋದು, ಕೃಷಿಕರಾಗಿರ್ಬೋದು, ಇಡೀ ಜಗತ್ತಿನಲ್ಲಿ ನಿಮಗೆ ಯಾವುದೇ ಒಂದು ದೇಶ ಅಭಿವೃದ್ಧಿ ಆಗಬೇಕು ಅಂದ್ರೆ 95% ಕಾರ್ಮಿಕರಿದ್ದಾರೆ, 5% ಮಾತ್ರ ಮಾಲೀಕರನ್ನ ಕಾಣ್ತೀವಿ. ಅಂತ ಒಂದು ವ್ಯವಸ್ಥೆಯಲ್ಲಿ ಕಾರ್ಮಿಕರಿಗೆ ಒಂದು ಒತ್ತಾಸೆಯಾಗಿ, ಯಾಕಂದ್ರೆ ಅವರು ಬದುಕಬೇಕು, 16 ಗಂಟೆ 18 ಗಂಟೆ ಕೆಲಸಗಳು ಮಾಡಿಸ್ಕೊತಾ ಇದ್ರು ಮಾಲೀಕರುಗಳು. ಅಂತ ಪರಿಸ್ಥಿತಿಯಲ್ಲಿ ಅವರ ಆರೋಗ್ಯ ಮತ್ತೆ ಅವರ ಬದುಕು ಅದನ್ನ ಚಿಂತನೆ ಮಾಡಿ ಅವರ ಕಾರ್ಯಕ್ಷಮತೆ ಹೆಚ್ಚಾಗ್ಲಿ ಅಂತೇಳಿ 16 ಗಂಟೆಯಿಂದ 8 ಗಂಟೆ ಕೆಲಸ ಇಳಿಸ್ತಂತ ವ್ಯಕ್ತಿಯ ನೆನಪಿಗೋಸ್ಕರ ನಾವು ಇವತ್ತು ಕಾರ್ಮಿಕರ ದಿನಾಚರಣೆ ಮಾಡ್ತಾ ಇದ್ದೀವಿ. ಈ ಭಾರತದಲ್ಲಿ ಕೃಷಿ ಕಾರ್ಮಿಕರಾಗಿರ್ಬೋದು, ಕೊಳಗೇರಿ ಕಾರ್ಮಿಕರಾಗಿರ್ಬೋದು, ಮೈನಿಂಗ್ ಕಾರ್ಮಿಕರಾಗಿರ್ಬೋದು, ಅವರೆಲ್ಲರ ಪರಿಶ್ರಮದ ಅಂಗವಾಗಿ ಇವತ್ತು ಈ ಸದೃಢ ದೇಶ ನಿಂತಿದೆ. ಅಂಗವಾಗಿ ಕಾರ್ಮಿಕರ ದಿನಾಚರಣೆಗೆ ರಜಾ ಕೊಟ್ಟು ಇಂಥ ಒಂದು ಕಾರ್ಯಕ್ರಮನ ಪ್ರತಿ ದೇಶದ ಮೂಲೆ ಮೂಲೆಗಳನ್ನು ಮಾಡ್ಕೊಂಡ್ ಬರ್ತಾ ಇದೀವಿ. ಅದಕ್ಕೆ ಹೆಚ್ಚಾಗಿ ಇವತ್ತು ಕೃಷಿ ಕಾರ್ಮಿಕರನ್ನು ಅತಿ ಹೆಚ್ಚು ಒಳಗೊಂಡಂತಹ ನಮ್ಮ JDS ಪಕ್ಷದಲ್ಲಿ ಕಾರ್ಮಿಕರಿಗೆ ತುಂಬಾ ಒತ್ತು ಕೊಟ್ಟು ಇವತ್ತು ಕಾರ್ಮಿಕರ ಪಕ್ಷನೇ ಅನ್ನೋ ಒಂದು ಮಟ್ಟಕ್ಕೆ ಬಿಂಬಿಸಿಕೊಂಡಿರುವಂತಹ JDS ಪಕ್ಷದಲ್ಲಿ ಇವತ್ತು ಪಕ್ಷದ ಕಚೇರಿಯಲ್ಲಿ ಒಂದು ಅತ್ಯದ್ಭುತವಾದ ಕಾರ್ಯಕ್ರಮವನ್ನು ಮಾಡಿ ಎಲ್ಲಾ ಕಾರ್ಮಿಕರು, ಅಂದ್ರೆ ನೇತೃತ್ವದಲ್ಲಿ ನಾವೆಲ್ಲ ಕಾರ್ಮಿಕರೇ, ನಾವೆಲ್ಲ ಕಾರ್ಯಕರ್ತರೇ. ಈ ಪಕ್ಷದಲ್ಲಿ ಯಾರು ಲೀಡರ್ ಇಲ್ಲ. ನಮ್ಮ ದೊಡ್ಡವರು ಇವತ್ತು ಹೇಳೋದನ್ನೇ ಅವರು ದಿನಾಚರಣೆ ಈ ಅಂಗವಾಗಿ ಏನ್ ಹೇಳ್ಬೇಕು ಅಂದ್ರೆ, ಈ ದೇಶದಲ್ಲಿ ರೈತರು ಎಷ್ಟು ಪ್ರಾಮುಖ್ಯತೆಯೋ ಹಾಗೆ ಕಾರ್ಮಿಕರು ಕೂಡ ಅಷ್ಟೇ ಪ್ರಾಮುಖ್ಯತೆ. ಯಾಕೆಂದ್ರೆ ಏನೇ ವಸ್ತುಗಳಾಗಿರ್ಬೋದು, ಏನೇ ದಿನನಿತ್ಯದ ಕೆಲಸಗಳಿಗಾಗ್ಲಿ ಮತ್ತೊಂದಕ್ಕಾಗ್ಲಿ ಯಾವುದೇ ವಿಚಾರಗಳಿಗೆ ತಗೊಂಡ್ರು, ಯಾವುದೇ ವಸ್ತುಗಳ ವಿಚಾರಕ್ಕೆ ತಗೊಂಡ್ರು ಅದ್ರ ಮೂಲ ಶ್ರಮ ಕಾರ್ಮಿಕರದು. ಸೊ ಹಾಗಾಗಿ ಕಾರ್ಮಿಕರಿಗೆ ಯಾವಾಗಲೂ ಒಳ್ಳೇದಾಗಬೇಕು, ಯಾರಿಗೂ ಶೋಷಣೆಗಳಾಗಬಾರ್ದು, ಎಲ್ಲರನ್ನೂ ಸರಿಸಮಾನವಾಗಿ ಕಾಣಬೇಕು ಅಂತ ಹೇಳ್ತಾ ಈ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಮ್ಮ ಪಕ್ಷದ ವತಿಯಿಂದ ಕಾರ್ಮಿಕರ ನಿಜಕ್ಕೂ ಕೃಷಿ ಕಾರ್ಮಿಕರಾಗಲಿ, ಗಾರ್ಮೆಂಟ್ಸ್ ಆಗಲಿ, ಮತ್ತು KSRTC ಆಗಲಿ, ಆಟೋ ಆಗಲಿ, ಯಾರೇ ಆಗಲಿ ಕಾರ್ಮಿಕರಿಗೆ ಇವತ್ತು ಒಂದಿನ ರೆಸ್ಟ್ ಕೊಡೋದಲ್ಲ. ಕಾರ್ಮಿಕರಿಗೆ ಮಕ್ಕಳ ಥರ ನೋಡ್ಕೋಬೇಕಾದ್ದು ಮಾಲೀಕರ ಜವಾಬ್ದಾರಿ. ಇವತ್ತು ಮೇಡೇ ನಮಗೆ ಸಂತೋಷದ ದಿನ. ನಮ್ಮ ವರಿಷ್ಠರ ಆದೇಶದಂತೆ ಮತ್ತು ನಮ್ಮ ನಗರ ಘಟಕದ ಅಧ್ಯಕ್ಷರು ರಮೇಶ್ ಗೌಡರ ಆಜ್ಞೆಯಂತೆ ಇವತ್ತು ಪಕ್ಷದ ಕಚೇರಿಯಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಮಾಡಿದ್ದೇವೆ. ನಿಜಕ್ಕೂ ಈ ದೇಶ ಅನ್ನೋಕ್ಕಿಂತ ಪ್ರಪಂಚದ ಎಲ್ಲ ಕಾರ್ಮಿಕರಿಗೂ ಆ ಭಗವಂತ ಒಳ್ಳೆ ಆರೋಗ್ಯ, ಆಯಸ್ಸು, ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತೇಳಿ ನಮಸ್ಕಾರ. 12ನೇ ಶತಮಾನದಲ್ಲಿ ಏನು ಕನಸ್ಕೊಂಡಿದ್ರು, ಒಂದು ಹೊಸ ಸಮಾಜ, ಹೊಸ ಸರ್ಕಾರ, ಹೊಸ ವ್ಯವಸ್ಥೆ ಸಂಪದ್ಭರಿತವಾಗಿರಬೇಕಾದ್ರೆ, ಸಮೃದ್ಧಿಯಿಂದ ಇರಬೇಕಾದ್ರೆ ಎಲ್ಲರಿಗೂ ಕಾಯಕ ಅನ್ನೋದಕ್ಕೆ ಪ್ರಥಮ ಆದ್ಯತೆ ಕೊಟ್ಟು ಅವರು ಕೊಟ್ಟಂಥ ಕಾಯಕವೇ ಕೈಲಾಸ ಅಂತ ನಾವೇನು ಕರಿತೀವಿ. ಪಂಚಾಯತಿ ಸೆಕ್ರೆಟರಿಯಿಂದ ಹಿಡಿದು ರಾಷ್ಟ್ರಪತಿವರೆಗೂ, ಸಾಮಾನ್ಯ ಪ್ರಜೆಯಿಂದ ಹಿಡಿದು ಪ್ರಧಾನಿವರೆಗೂ ಪ್ರತಿಯೊಬ್ಬರೂ ಅವರವರ ಕೆಲಸನ ಅಚ್ಚುಕಟ್ಟಾಗಿ, ಅರ್ಥಗರ್ಭಿತವಾಗಿ, ಅರ್ಥಪೂರ್ಣವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ದಿಕ್ಕಿನಲ್ಲಿ ಸಾಗಿದ್ರೆ ನಮ್ಮ ದೇಶ, ನಮ್ಮ ಪ್ರಪಂಚ ಸಂಪದ್ಭರಿತವಾಗಿರ್ತದೆ. ಮತ್ತು ವಿಶೇಷವಾಗಿ ಇದಕ್ಕೆ ಆದ್ಯತೆ ಕೊಟ್ಟಂಥ ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನೋ ಮೂಲ ಮಂತ್ರಕ್ಕೆ ಕಟ್ಟು ಬಿದ್ದಂಥ ರಾಜಕಾರಣಿಗಳು ಈ ದೇಶದಲ್ಲಿ ಯಾರಾದರೂ ಇದ್ದರೆ ನಮ್ಮ ವರಿಷ್ಠ ಆದಂಥ ಸನ್ಮಾನ್ಯ ಶ್ರೀ ದೇವೇಗೌಡ. ಯಾಕಂದರೆ ಅವರು ಮುಖ್ಯಮಂತ್ರಿಗಳಾಗಿ, ಪ್ರಧಾನಿಗಳಾಗಿ, ಅವರ ಸುಪುತ್ರರಾದಂಥ ಕುಮಾರಣ್ಣವರು ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿದ್ದಾಗ ಎಲ್ಲ ವರ್ಗದ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ಕಾರ್ಮಿಕ ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು. ಇಡೀ ಭಾರತ ದೇಶದಲ್ಲೇ ಅದು ಮೈಲಿಗಲ್ಲು ಹೋಗಿರ್ತೀವಿ. ಯಾಕಂದರೆ ಗಾರೆ ಕೆಲಸ ಮಾಡೋರು ಇರ್ಬೋದು, ಕೂಲಿ ಕೆಲಸ ಮಾಡೋರು ಇರ್ಬೋದು, ಕಾರ್ಪೆಂಟ್ರಿ ಕೆಲಸ ಮಾಡಿರ್ಬೋದು, ಟಿಂಬರ್ ಕೆಲಸ ಮಾಡೋರು ಇರ್ಬೋದು, ಟಿಂಕರ್ದು ದುಡಿತಕ್ಕಂಥ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರನೇ ಒಂದು ಮಂಡಳಿ ಮಾಡಿ ಅದಕ್ಕೆ 10 ಕೋಟಿ ರೂಪಾಯಿಗಳಿಂದ 100 ಕೋಟಿ ರೂಪಾಯಿಗಳ ಆರ್ಥಿಕ ಸ್ಥಿತಿನ ಒದಗಿಸಿಕೊಟ್ಟು ಅವರ ಮಕ್ಕಳ ಶಿಕ್ಷಣಿಕ ಅಭಿವೃದ್ಧಿಗೆ, ಅವರಿಗೆ ವೈದ್ಯಕೀಯ ಚಿಕಿತ್ಸೆಗಳಿಗೆ,
ಅವರ ಕುಟುಂಬಗಳ ಸಮಗ್ರ ಅಭಿವೃದ್ಧಿಗೆ ನಾಂದಿ ಆಡಿದಂಥವರು ದೇವೇಗೌಡರು ನಿರ್ದೇಶನದ ಪ್ರಕಾರ ಕುಮಾರಣ್ಣವರು. ನಾನು ಇವತ್ತಿನ ಈ ಕಾರ್ಮಿಕ ದಿನಾಚರಣೆಯ ಸಂದರ್ಭದಲ್ಲಿ ಇಡೀ ಭಾರತ ದೇಶದಲ್ಲೇ ಇಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಜಾರಿಗೆ ತಂದಂಥ ಕುಮಾರಣ್ಣವ್ರನ್ನ ಎಲ್ಲ ಕಾರ್ಮಿಕರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತೀನಿ. ಒಂದು ಮಾತ್ರ ಹೇಳಕ್ಕೆ ಬಯಸ್ತೀನಿ, ಯಾವುದೇ ದೇಶಕ್ಕೆ ಕಾರ್ಮಿಕರು ಬೆನ್ಮೂಲೆ ಇದ್ದಂಗೆ. ಕಾರ್ಮಿಕರು ಇದ್ದಂಗೆ ಯಾವುದೇ ಕೆಲಸ ಆಗಲ್ಲ. ನಿಮಗೆ ಒಂದು ಸಣ್ಣ ಕೆಲಸದಿಂದ ದೊಡ್ಡ ಕೆಲಸವರೆಗೂ ಕಾರ್ಮಿಕರು ಬೇಕೇ ಬೇಕು. ಆದರೆ ಅದೇ ಕಾರ್ಮಿಕರ ಬಗ್ಗೆ ಯಾರೂ ಗಮನ ಕೊಡಲ್ಲ, ಸರ್ಕಾರನೂ ಗಮನ ಕೊಡಲ್ಲ. ನಿಮ್ಮ ಮೂಲಕ ಒಂದೇ ಒಂದು ವಿಷಯ ಹೇಳಕ್ಕೆ ಬಯಸ್ತೀನಿ, ದಯವಿಟ್ಟು ಕಾರ್ಮಿಕರಿಗೆ ಏನಾದರೂ ಇನ್ಶೂರೆನ್ಸ್ ಆಗಲಿ, ಅವ್ರ ಕುಟುಂಬಕ್ಕೆ ಏನಾದರೂ ಸಹಾಯ ಆದಂಗೆ ಏನಾದರೂ ಒಂದು ಸರ್ಕಾರದಿಂದ ಮಾಡೋ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತಾ, ಒಂದೇ ದಿನಕ್ಕೆ ಮೇ ಡೇ ಅಂತಂದ್ರೆ ಫಸ್ಟ್ 1ನೇ ತಾರೀಕು ಮಾತ್ರ ಅದು ಕಾರ್ಮಿಕರ ದಿನಾಚರಣೆ ಆಗೋದು. ಪ್ರತಿದಿನ ಅಸಂಘಟಿತ ಕಾರ್ಮಿಕರು ಎಷ್ಟು ದಿನ ಕಷ್ಟಪಡ್ತಾ ಇದಾರೋ ಅದು ಪ್ರತಿದಿನ ಕಾರ್ಮಿಕರ ದಿನಾಚರಣೆ ತರ ಆಗ್ಬೇಕು. ಯಾಕಂದ್ರೆ ಕೂಲಿ ಕಾರ್ಮಿಕರು ಬಹಳ ಕಷ್ಟಪಟ್ಟು ಜೀವನ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಬರಬೇಕಾದಂತ ಕಾರ್ಮಿಕರಿಗೆ ಏನ್ ಅನುದಾನ ಇದೆಯೋ ಅದನ್ನ ಆದಷ್ಟು ಬೇಗ ಆ ಕಾರ್ಮಿಕರಿಗೆ ತಲುಪಿದ್ರೆ ಅದು ಒಂದು ಕಾರ್ಮಿಕರ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತೀವಿ. ಮತ್ತೆ ಬಡ ಮಕ್ಕಳು ಎಷ್ಟೋ ಜನಕ್ಕೆ ಕಾಲೇಜಿಗೆ ಬರ್ತಾ ಇಲ್ಲ, ಅದು ಕೂಲಿ ಕಾರ್ಮಿಕರ ಮಕ್ಕಳು ನೋವು ಏನು ಅನ್ನೋದು ಗೊತ್ತು. ದಯಮಾಡಿ ಅದನ್ನ ಸರ್ಕಾರದಿಂದ ಅದನ್ನ ತಲುಪಿದ್ರೆ ಅದನ್ನು ಕೂಡ ನಾವು ಕಾರ್ಮಿಕರ ದಿನಾಚರಣೆ ಅಂತ ನಾವು ಆಚರಣೆ ಪಡ್ತೀವಿ. ಮತ್ ಮಹಿಳೆಯರಿಗೆ ಏನ್ ಸೌಲಭ್ಯ ತಲುಪಬೇಕು ಅದೆಲ್ಲ ತಲುಪಿದ್ರೆ ಮಹಿಳಾ ಕಾರ್ಮಿಕರು ತುಂಬಾ ಜನ ಇದ್ದಾರೆ. ಬಟ್ಟೆ ಹೊಲಿಯೋರು ಇರ್ಬೋದು, ಪಾತ್ರೆ ತೊಳೆಯೋರು ಇರ್ಬೋದು, ಕಸ ಗುಡಿಸೋರು ಇರ್ಬೋದು, ಪ್ರತಿಯೊಂದು ಅಂತವ್ರೆಲ್ಲ ಇದ್ದಾರೆ. ಅಂತವ್ರಿಗೆಲ್ಲ ತಲುಪಬೇಕಾದಂತ ಸೌಲಭ್ಯಗಳು ತಲುಪಿದ್ರೆ ನಿಜವಾಗ್ಲೂ ನಮಗೆ ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷನೂ ಕಾರ್ಮಿಕರ ದಿನಾಚರಣೆಯಾಗಿ ನಾವು ಆಚರಿಸ್ತೀವಿ. ಇದನ್ನ ಹೇಳೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ. ಎಲ್ಲರಿಗೂ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಜೈ JDS. ನೀಡಬೇಕು ಅಂತಾನೆ ಅನ್ಕೊಂಡು ಬಂದೆ, ಆದ್ರೆ ಸ್ವಲ್ಪ ಲೇಟ್ ಆಗ್ತಿತ್ತು ಅಷ್ಟೇನೆ. ಇದು ಏನಪ್ಪಾ ಅಂತಂದ್ರೆ ಕಾರ್ಮಿಕರ ದಿನಾಚರಣೆ ಅಂದ್ರೆ ಕಾರ್ಲ್ಸ್ ಹೆನ್ರಿಕ್ ಮಾರ್ಕ್ಸ್ ಅವರು 1818ರಲ್ಲಿ ಅವರು ಜನಿಸಿರುತ್ತಾರೆ. ಅವರು ಕೆಲವೊಂದು ವಿಭಿನ್ನವಾದ ಮನುಷ್ಯ. ಅವರು ಒಂದು ಕೃತಿಯನ್ನು ಅವರು 1841ನೇ ಇಸ್ವಿಯಲ್ಲಿ ಬರೀತಾರೆ. ದಿ ಡಿಫರೆನ್ಸ್ ಬಿಟ್ವೀನ್ಸ್ ದಿ ಡೆಮೋಕ್ರಸಿಸ್ ಆಫ್ ಎಸಿಸ್ಟೆನ್ಸ್ ಫಿಲಾಸಫಿ ಆಫ್ ನೇಚರ್ ಅಂತ ಒಂದು ಲಿಟರೇಚರ್ ಕೃತಿ ಅವರು. ಆ ಕೃತಿ ಹೀಗೆ ಇರುತ್ತೆ: ಧರ್ಮಶಾಸ್ತ್ರವು ತತ್ವಶಾಸ್ತ್ರದ ಅತ್ಯುನ್ನತ ಬುದ್ಧಿವಂತಿಕೆಗೆ ಮಣಿಯಬೇಕು ಅನ್ನುವುದು ಒಂದು ಸಂದೇಶ ನೀಡುತ್ತೆ. ಯಾವುದೋ ಒಂದು ಅತಿಯಾಗಿ ಜ್ಞಾನ ಬೋಧನೆ ಮಾಡುತ್ತಾರೋ ಅವರಿಗೆಲ್ಲವೂ ಸಹಿತ ನಮ್ಮ ಒಂದು ಮಾನ್ಯತನ ಇಡಬೇಕು ಅನ್ನೋದು ಅವರು ಧೈರ್ಯಶಾಲಿಯ ಮೂಲ ಕೃತಿ ಆಗಿರುತ್ತದೆ. ಅದು 1848ರಲ್ಲಿ ರಷ್ಯಾದ ಒಂದು ಸಮಾವೇಶದಲ್ಲಿ ಒಂದು ಬೃಹತ್ ಒಂದು ಸಮಾವೇಶ ಮಾಡ್ತಾರೆ. ಅಲ್ಲಿ ಒಬ್ಬರು ಬಲಪಂಥೀಯರಲ್ಲಿ ಹೇಳ್ತಾರೆ, ಕಾರ್ಲೋ ಮಾರ್ಕ್ಸ್ ಅವರ ವಾಕ್ಚಾತುರ್ಯ ಜನಗಳಿಗೆ ಹೊರೆ ಆದಂತೆ ಅಂತ ಹೇಳ್ತಾರೆ ಅವರು. ಮತ್ತೆ ಅದೇ ಇಸ್ವಿಯಲ್ಲಿ ಇನ್ನೊಂದು ಸಮಾವೇಶ ನಡೆಯುತ್ತೆ ಚಿಕಾಗೋದಲ್ಲಿ. ಆಗ ಅವರು ಬುಲಾನಿನ್ ಅಂತ ಒಬ್ರು ಹೇಳ್ತಾರೆ, ಅವರು ಅಲೆಕ್ಸಾಂಡರ್ ಮತ್ತೆ ಬುಲಾನಿಕನ್ ಅವರು. ಕಾರ್ಲ್ ಮಾರ್ಕ್ಸ್ ಅವರು ಪ್ರತಿ ಪುರುಷನ ಒಂದು ಅಟ್ರಾಕ್ಟಿವ್ನ ಅವ್ರು ಹೇಳಿದ್ದಾರೆ, ಎಂತಹವನ್ನನ್ನು ಪ್ರೇರೇಪಿಸಬಲ್ಲದು. ಕಾರ್ಮಿಕ ದಿನಾಚರಣೆಗಾಗಿರಬಹುದು, ಒಂದು ಸಂಘಟನೆಗಳೇ ಒತ್ತಿಗಾಗಬಹುದು, ಏನಕ್ಕಾದ್ರೂ ಜನಗಳನ್ನ ಅವರು ಅಟ್ರಾಕ್ಟ್ ಮಾಡುವಂತ ರೀತಿ ಇದೆ ಅವರ ಸಿದ್ಧಾಂತಗಳೆಲ್ಲವನ್ನೂ. ಆದ್ದರಿಂದ ಇದರಿಂದ ನಮ್ಮ ಕಾರ್ಮಿಕರ ಒಂದು ಏನು ಇದು ನಡೆಯುತ್ತೆ ದಿನಾಚರಣೆ ಎಲ್ಲ ಅದರ ಬಗ್ಗೆ, ಹೋರಾಟದ ಬಗ್ಗೆ ಒಂದು ಬರೆಯುತ್ತಾರೆ ಅವರು. 1848ನೇ ಇಸ್ವಿಯಲ್ಲಿ ದ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತ ಒಂದು ಗ್ರಂಥವನ್ನು ಬರೀತಾರೆ. ಉಳ್ಳವರು ಮತ್ತು ಉಳ್ಳದಿರುವರ ನಡುವೆ ರಕ್ತಪಾತಾರಿಯಲ್ಲಿ ಅಂತ ಹೇಳ್ಬಿಟ್ಟು ಅವರು ಬರೀತಾರೆ. ಅಮೆರಿಕಾದಲ್ಲಿ ಬೃಹತ್ ಒಂದು ಚುನಾವಣೆ ವೇಳೆ 60 ಲಕ್ಷ ಸಂಘಟಿಗರು ಸೇರ್ತಾರೆ. ಅಲ್ಲಿ ತುಂಬಾ ಏನು ವರ್ಲ್ಡ್ ವಾರ್ ಯುದ್ಧಕ್ಕಿಂತನೂ ಅತಿಯಾದ ಹೋರಾಟ ನಡೆಯುತ್ತೆ. 8 ಗಂಟೆಗಳ ಕಾಲ ಮಾತ್ರ ಕೆಲಸ ಮಾಡಬೇಕು ಅಂತ ಅವರು ಇಟ್ಟಿರ್ತಾರೆ. ಅದರಲ್ಲಿ ಆ ರೀತಿಯ ಸಮಾಜ ಸೇವೆ ಆಗಿರುತ್ತೆ ಅದು. ಆದ್ರಿಂದ ಈ ಒಂದು ಸಂದೇಶ, ಈ ಕಾರ್ಮಿಕರ ದಿನಾಚರಣೆ ಇದರಿಂದಾಗಿ ನಾನು ಈ ಸಂದೇಶವನ್ನು ಪಡೆದುಕೊಳ್ಳೆ. ದಿನಾಚರಣೆಯ ದಿನದಂದು ಕಾರ್ಮಿಕರ ವರ್ಗದವರಿಗೆಲ್ಲರಿಗೂ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಇಂದು JDS ಕೇಂದ್ರ ಕಚೇರಿಯಲ್ಲಿ ನಡೆದಂಥ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಈ ಸಭೆಗೆ ಆಗಮಿಸಿದ ಗೌರವಾನ್ವಿತ ಎಲ್ಲ ಸದಸ್ಯರುಗಳಿಗೂ ಮತ್ತು ಏನೋ ಒಂದು JP ಕ್ರಮ ಪಡೆದು ಆ ಪ್ರಶಸ್ತಿ ಪಡೆದ ಸರ್ವರಿಗೂ ನಾನು ಅವರಿಗೆ ಅಭಿನಂದಿಸ್ತೀನಿ. ಮತ್ತು JDS ಕಾರ್ಮಿಕರ ಪರವಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ.